ಸಹಕಾರ ಸಹಾಯದಿಂದ ಈ ಒಂದು ವಿಶೇಷವಾದಂತಹ ಅನ್ನದಾನ ಕಾರ್ಯಕ್ರಮ ಇತ್ಯಾದಿಗಳನ್ನು ಕೂಡ ಇವತ್ತಿನ ದಿವಸದಲ್ಲಿ ಈ ಒಂದು ಶ್ರೀಕೃಷ್ಣ ಮಿತ್ರ ಮಂಡಳಿ ಅಂತ ಹೇಳ್ತಕ್ಕಂಥವರು ಆಯೋಜಿಸಿದ್ದಾರೆ. ಇವೆಲ್ಲವೂ ಕೂಡ ಶ್ರೀಕೃಷ್ಣನ ಅಪ್ಪಣೆಯಂತೆಯೇ ನೆರವೇರ್ತಾ ಇರ್ತಕ್ಕಂಥದ್ದು. ಮತ್ತು ಇವತ್ತು ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ ಹೇಳಿ ಆದರೆ ಈ ಒಂದು ಪ್ರೀತಿ ಅಥವಾ ವಿಶ್ವಾಸ ಇತ್ಯಾದಿ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು ಕೃಷ್ಣನ ಒಂದು ಅನುಗ್ರಹದಿಂದ. ಮತ್ತು ವಿಶೇಷವಾಗಿ ಈಗಿನ ಒಂದು ಆಧುನಿಕ ಯುಗ ಅಥವಾ ಕಲಿಯುಗದಲ್ಲಿ ಶ್ರದ್ಧಾ ಭಕ್ತಿಗಳೇ ಒಂದು ರೀತಿಯಾದಂತಹ ಮರೀಚಿಕೆ ಇರತಕ್ಕಂಥದ್ದು ಆಗ್ತಾ ಇರತಕ್ಕಂಥದ್ದು. ಅಂತಹ ಒಂದು ಕಾಲಘಟ್ಟದಲ್ಲಿಯೂ ಕೂಡ ಭಕ್ತಿ ಭಾವದಿಂದಾಗಿ ಈ ಒಂದು ಅಂಕೋಲಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಕೃಷ್ಣನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡಿ ವಿಶೇಷವಾಗಿ ಪೂಜೆಗಳನ್ನು ಸಲ್ಲಿಸಿ ಆನಂತರ ವಿಸರ್ಜನೆ ಮಾಡತಕ್ಕಂತಹದ್ದು ಇದು ನಮಗೆ ತಿಳಿದ ರೀತಿಯಲ್ಲಿ ಬೇರೆಯ ಭಾಗಗಳಲ್ಲಿ ಎಲ್ಲೂ ಇದುವರೆಗೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಮ್ಮ ಗಮನಕ್ಕೆ ಬರಲಿಲ್ಲ. ಚೌತಿಯಂದು ಮಹಾಗಣಪತಿಯನ್ನ ಮೂರ್ತಿಯನ್ನ ಮಾಡ್ತಕ್ಕಂಥದ್ದು ಅಥವಾ ನವರಾತ್ರಿಯಲ್ಲಿ ನವದುರ್ಗಿಯ ಮೂರ್ತಿಗಳನ್ನ ಮಾಡ್ತಕ್ಕಂಥದ್ದು, ಸರಸ್ವತಿಯ ಮೂರ್ತಿಗಳನ್ನ ಮಾಡ್ತಕ್ಕಂಥದ್ದು ಇದು ನಮ್ಮ ರಾಜ್ಯದಲ್ಲಿ ತುಂಬಾ ಭಾಗಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈ ಒಂದು ಅಂಕೋಲಾ ಕ್ಷೇತ್ರದಲ್ಲಿ ಮಾತ್ರ ವಿಶೇಷವಾಗಿ ಅದೆಲ್ಲದರ ಜೊತೆಯಲ್ಲಿ ಶ್ರೀಕೃಷ್ಣನ ಒಂದು ಅನುಗ್ರಹವನ್ನ ತೆಗೆದುಕೊಳ್ತಾ ಬರ್ತಾ ಇರತಕ್ಕಂಥದ್ದು. ಕಲಿಯುಗದಲ್ಲಿ ಶ್ರೀಕೃಷ್ಣನ ಒಂದು ಅವತಾರ ಅಥವಾ ಶ್ರೀಕೃಷ್ಣನ ಒಂದು ಅನುಗ್ರಹ ಸದಾ ಮನುಷ್ಯರಾದಂತಹ ನಮಗೆ ಸಂಪೂರ್ಣವಾಗಿ ಬೇಕು. ಯಾಕೆ ಅಂತ ಕೇಳಿದ್ರೆ ಸಂತಾನಕ್ಕೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಸಂತಾನದ ಅಧಿಪತಿಯು ಕೂಡ ಶ್ರೀಕೃಷ್ಣನೇ ಆಗಿರ್ತಾನೆ. ಜೊತೆಯಲ್ಲಿ ಆತ್ಮದ ಶಕ್ತಿ ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ ಆಗ್ತಾನೆ. ಜೊತೆಯಲ್ಲಿ ಶರೀರದ ಶಕ್ತಿಯ ರೂಪ ಯಾವುದು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ. ಪ್ರತಿಯೊಂದು ರೋಗ ರುಜಿನಾದಿಗಳ